Dear students, in the last session we have studied about the one of the group of the plant kingdom, that is the algae. ನಾವು ಕಳೆದ ಸೆಷನ್ಗಳಲ್ಲಿ ಆಲ್ಗೆಗಳ ಸೆವೆರಲ್ ಆಸ್ಪೆಕ್ಟ್ಸ್ಗಳನ್ನು ಸ್ಟಡಿ ಮಾಡಿದ್ವಿ. ಆಲ್ಗೆಗಳನ್ನು 3 ಗ್ರೂಪ್ಸ್ ಆಗಿ ಕ್ಲಾಸಿಫೈ ಮಾಡಲಾಗಿದೆ. ಅವುಗಳು ಯಾವ್ದ್ಯಾವುದು ಅಂತ ಅಂದರೆ ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ, ರೆಡ್ ಆಲ್ಗೆ, ಹಾಗೂ ಅವುಗಳ ಕ್ಲಾಸಿಫಿಕೇಷನ್ಗಳನ್ನು ಸ್ಟಡಿ ಮಾಡಿದ್ವಿ. ಜನರಲ್ ಕ್ಯಾರೆಕ್ಟರ್ಸನ್ನು ಸ್ಟಡಿ ಮಾಡಿದ್ವಿ. ಹಾಗೆ ಆಲ್ಗೆಗಳ ಎಕನಾಮಿಕ್ ಇಂಪಾರ್ಟೆನ್ಸನ್ನು ಸ್ಟಡಿ ಮಾಡಿದ್ದೀವಿ. ಈಗ in this session now we are going to study the another group of the plant kingdom, that is nothing but the bryophytes. ಬ್ರಯೋಫೈಟ್ಸ್ಗಳ ಬಗ್ಗೆ ಇವತ್ತು ಕೆಲವೊಂದು ಆಸ್ಪೆಕ್ಟ್ಸ್ಗಳನ್ನು ಸ್ಟಡಿ ಮಾಡ್ತಾ ಇದ್ದೀವಿ. The general characters of bryophytes. So the bryophytes grow in moist shady places. ಮಾಯ್ಸ್ಟ್ ಶೇಡಿ ಅಂತ ಅಂದರೆ ತೇವಾಂಶ ಇರುವಂತಹ ಜಾಗಗಳಲ್ಲಿ ಗ್ರೋ ಆಗುತ್ತೆ. ಹಾಗೆ ಶೇಡಿ ಅಂತ ಅಂದರೆ ಡೈರೆಕ್ಟ್ ಸನ್ಲೈಟ್ ಫಾಲ್ ಆಗೋದಿಲ್ಲ, ಅಂದರೆ ನೆರಳು ಇರುವಂತಹ ಜಾಗದಲ್ಲಿ ಇದು ಗ್ರೋ ಆಗುತ್ತೆ. ಸೊ these plants require water for fertilization to complete their life cycle. ಫರ್ಟಿಲೈಸೇಷನ್ ಆಗಲಿಕ್ಕೋಸ್ಕರ ವಾಟರ್ ರಿಕ್ವೈರ್ಮೆಂಟ್ ಇದೆ. ಬ್ರಯೋಫೈಟ್ಸ್ಗಳು they show requirement of water for their fertilization to complete their life cycle. ಹಾಗಾಗಿ ಬ್ರಯೋಫೈಟ್ಸನ್ನು ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳಿ ಕರೀತಾರೆ. ಬ್ರಯೋಫೈಟ್ಸ್ ಆರ್ ಕಾಲ್ಡ್ ಆಸ್ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಬಿಕಾಸ್ ದೇ ರಿಕ್ವೈರ್ ವಾಟರ್ ಫಾರ್ ದೇರ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ಗೋಸ್ಕರ ವಾಟರ್ ರಿಕ್ವೈರ್ಮೆಂಟ್ ಇದೆ. ಯಾಕೆ ಅಂತ ಅಂದರೆ ದ ಸ್ಪರ್ಮ್ಸ್ are the male gametes. These require water for the fusion of the sperm with the egg. These swim along with the water and they reaches the egg and the fusion takes place. Fusion of male gamete and the female gamete is called as the fertilization. ಹಾಗಾಗಿ ಬ್ರಯೋಫೈಟ್ಗಳನ್ನು ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಕ್ಯಾರೆಕ್ಟರ್ ಈಸ್ ದೀಸ್ ಆರ್ ನಾನ್ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್. ನಿಮಗೆ ಸ್ಟೂಡೆಂಟ್ಸ್ ಈಗಾಗಲೇ ಗೊತ್ತಿದೆ, ಕ್ಸೈಲಮ್ ಹಾಗೂ ಫ್ಲೋಯಮ್ಗಳನ್ನು ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಅಂತ ಹೇಳಿ ಕರೀತಾರೆ. ಕ್ಸೈಲಮ್ ಆ್ಯಂಡ್ ಫ್ಲೋಯಮ್, ದೀಸ್ ಆರ್ ಕಾಲ್ಡ್ ಆಸ್ ವ್ಯಾಸ್ಕ್ಯುಲರ್ ಟಿಶ್ಯೂಸ್. there is no vascular tissues are found in bryophytes. ಬ್ರಯೋಫೈಟ್ಸ್ಗಳಲ್ಲಿ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಕಂಡುಬರೋದಿಲ್ಲ, ಅಂದರೆ ಕ್ಸೈಲಮ್ ಮತ್ತು ಫ್ಲೋಯಮ್ ಇರೋದಿಲ್ಲ. ಹಾಗಾಗಿ ಬ್ರಯೋಫೈಟ್ಸನ್ನು ನಾನ್ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಅಂಥೇಳಿ ಕರೀತಾರೆ. ಬ್ರಯೋಫೈಟ್ಸ್ಗಳಲ್ಲಿ ಗ್ಯಾಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಇಸ್ ದ ಡಾಮಿನೆಂಟ್ ಫೇಸ್. ಸ್ಟೂಡೆಂಟ್ಸ್, ಲಾಸ್ಟ್ ಸೆಷನ್ನಲ್ಲಿ ನಾವು ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಪ್ಲಾಂಟೇ ಸ್ಟಡಿ ಮಾಡುವಾಗ, ಕಿಂಗ್ಡಮ್ ಪ್ಲಾಂಟೇ ಸ್ಟಡಿ ಮಾಡುವಾಗ ತಿಳ್ಕೊಂಡಿದ್ವಿ ದ ಪ್ಲಾಂಟ್ಸ್ ಶೋ ಆಲ್ಟರ್ನೇಷನ್ ಆಫ್ ಜನ್ರೇಷನ್ ಅಂತ ಹೇಳಿ. ಸೊ ಬ್ರಯೋಫೈಟ್ಸ್ಗಳು ಗ್ಯಾಮೆಟೋಫೈಟಿಕ್ ಜನ್ರೇಷನಿಂದ ಸ್ಪೋರೋಫೈಟಿಕ್ ಜನ್ರೇಷನಿಂದ ಗ್ಯಾಮೆಟೋಫೈಟಿಕ್ ಜನ್ರೇಷನ್ಗೆ ಆಲ್ಟರ್ನೇಷನ್ ಆಫ್ ಜನ್ರೇಷನ್ನ ತೋರಿಸುತ್ತೆ. ಸೊ ಇಲ್ಲಿ ಗ್ಯಾಮೆಟೋಫೈಟ್ ಇಸ್ ದ ಡಾಮಿನೆಂಟ್ ಫೇಸ್. These are green and photosynthetic. Gametophyte is thalloid in nature, means they do not, the body of the plant body of the bryophytes do not differentiated into true leaves, stem and the roots. Bryophytesಗಳಲ್ಲಿ they do not have, ಅವುಗಳಲ್ಲಿ ಟ್ರೂ ರೂಟ್, ಟ್ರೂ ಸ್ಟೆಮ್ ಮತ್ತು ಟ್ರೂ ಲೀವ್ಸ್ಗಳು ಕಂಡುಬರೋದಿಲ್ಲ. ಆದರೆ they possess the root like, stem like and then leaf like structures. Bryophytes do not have true roots, stem and the leaf structures. ಹಾಗಾಗಿ ಥ್ಯಾಲಸ್ ಅಥವಾ ಥ್ಯಾಲಾಯ್ಡ್ ಬಾಡಿ ಅಂತ ಹೇಳಿ ಕರೀತಾರೆ. ಸೊ ಗ್ಯಾಮೆಟೋಫೈಟ್ do not have the root, stem and the leaf structure, hence they are called as thallus body. And then they possess, but ಇದರಲ್ಲಿ ವಾಟರ್ ಅಬ್ಸಾರ್ಪ್ಷನ್ ಆಗುತ್ತೆ. ಹೇಗೆ? ದಟ್ ಈಸ್ ಥ್ರೂ ದ ರೂಟ್ ಲೈಕ್ ಸ್ಟ್ರಕ್ಚರ್. ಫೋಟೋಸಿಂಥಸಿಸ್ ಆಗುತ್ತೆ. ಹೇಗೆ? ದ ಲೀಫ್ ಲೈಕ್ ಸ್ಟ್ರಕ್ಚರ್, like that. So the gametophyte
Dorsi-ventrally flattened. Dorsal side and the ventral side both are flattened. ಫ್ಲಾಟ್ ಆಗಿ ಇರುತ್ತೆ. ಡಾರ್ಸಲ್ ಸೈಡ್ ಅಂದರೆ ಎಕ್ಸ್ಪೋಸ್ ಆಗಿರುವಂತಹ ಪಾರ್ಟು, ವೆಂಟ್ರಲ್ ಸೈಡ್ ಅಂತ ಅಂದರೆ ಅಟ್ಯಾಚ್ ಆಗಿರುವಂತಹ ಪಾರ್ಟ್. ಈ ಎರಡೂ ಸರ್ಫೇಸ್ಗಳು ಫ್ಲ್ಯಾಟ್ ಆಗಿರುತ್ತೆ, ಹಾಗಾಗಿ ಡಾರ್ಸಿ ವೆಂಟ್ರಲಿ ಫ್ಲ್ಯಾಟೆಂಡ್ ಅಂತ ಹೇಳಿ ಕರೀತಾರೆ. Some of the bryophytes are prostrate. Prostrate ಅಂದರೆ assume this as the ground surface. Here along the ground surface ಇನ ಮೇಲ್ಗಡೆ ಈ ರೀತಿ ಗ್ರೋ ಆಗ್ತಾ ಹೋಗಿರುತ್ತೆ ಕ್ರೀಪರ್ ಥರ. ಇದನ್ನು ಪ್ರಾಸ್ಟ್ರೇಟ್ ಅಂತ ಹೇಳಿ ಕರೀತಾರೆ. ಇನ್ನು ಕೆಲವೊಂದು ಬ್ರಯೋಫೈಟ್ಸ್ಗಳು ಈ ಥರ ಎಲಾಂಗೇಟ್ ಆಗಿ ಸ್ಟ್ರೇಟ್ ಆಗಿ ಗ್ರೋ ಆಗಿರುತ್ತೆ. ಇದನ್ನು ನಾವು ಎರೆಕ್ಟ್ ಅಂತ ಹೇಳಿ ಕರಿತೀವಿ. ಸಮ್ ಬ್ರಯೋಫೈಟ್ಸ್ ಆರ್ ದ prostrate, some are the erect and attached to the substratum by unicellular or multicellular rhizoids. So ಈ ಬ್ರಯೋಫೈಟ್ಸ್ಗಳ ಥ್ಯಾಲಸ್ ಗ್ರೌಂಡ್ ಸರ್ಫೇಸಿಗೆ ಹೇಗೆ ಅಟ್ಯಾಚ್ ಆಗಿರುತ್ತೆ? ಅದು ರೈಸಾಯ್ಡ್ಗಳ ಮೂಲಕ ಆಗಿರುತ್ತೆ. ರೈಸಾಯ್ಡ್ಸು ಕೆಲವೊಂದು ಯುನಿಸೆಲ್ಲಾರ್ ಆಗೂ ಇರ್ಬೋದು, ಇನ್ನು ಕೆಲವೊಂದು ಮಲ್ಟಿಸೆಲ್ಲಾರ್ ಆಗೂ ಕೂಡ ಇರುತ್ತೆ. Some possess unicellular rhizoids, some possess multicellular rhizoids. Rhizoids ಅಂತ ಅಂದರೆ ದ ರೂಟ್ ಲೈಕ್ ಸ್ಟ್ರಕ್ಚರ್. ನಾವೀಗ ಆಲ್ರೆಡಿ ಹೇಳಿದ್ದೀವಿ, ಬ್ರಯೋಫೈಟ್ಸಲ್ಲಿ ರೂಟ್ಸ್ ಇರೋದಿಲ್ಲ, ಟ್ರೂ ರೂಟ್ಸ್ ಇರೋದಿಲ್ಲ, ಬಟ್ ದೇ ಪೊಸೆಸ್ ರೂಟ್ ಲೈಕ್ ಸ್ಟ್ರಕ್ಚರ್. ದೀಸ್ ರೂಟ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಆಸ್ rhizoids. Then bryophytes, they reproduce by the vegetative and the sexual method. Gametophyte produce the male sex organs and also the female sex organs. Male sex organs ಅನ್ನು ಆಂಥೆರಿಡಿಯಾ ಅಂತ ಹೇಳಿ ಕರೀತಾರೆ. ಆಂಥೆರಿಡಿಯಾ ಮೇಲ್ ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಮೇಲ್ ಗ್ಯಾಮೆಟನ್ನು ಆಂಥೆರೋಜಾಯ್ಡ್ ಅಂತ ಹೇಳಿ ಕರೀತಾರೆ. ಫೀಮೇಲ್ ಸೆಕ್ಸ್ ಆರ್ಗನ್ಸನ್ನು ಆರ್ಕೆಗೋನಿ ಅಂತ ಕರೀತಾರೆ. ಇದು ಫ್ಲಾಸ್ಕ್ ಶೇಪ್ಡ್ ಆಗಿರುತ್ತೆ. ಈ ಫ್ಲಾಸ್ಕ್ ಶೇಪ್ಡ್ ಸ್ಟ್ರಕ್ಚರ್ ಒಳಗಡೆಗೆ ಸಿಂಗಲ್ ಲಾರ್ಜ್ ಎಗ್ ಪ್ರೊಡ್ಯೂಸ್ ಆಗುತ್ತೆ. ಎಗ್ಗನ್ನೇ ಫೀಮೇಲ್ ಗ್ಯಾಮೆಟ್ ಅಂತ ಹೇಳಿ ಕರೀತಾರೆ. ಸೊ ದೀಸ್ ಆರ್ ಅಬೌಟ್ ದ ಸೆಕ್ಸ್ ಆರ್ಗನ್ಸ್ ಆಫ್ ದ ಬ್ರಯೋಫೈಟ್ಸ್. ನೋಡಿ, ಗ್ಯಾಮೆಟೋಫೈಟಲ್ಲಿ ಮೇಲ್ ಸೆಕ್ಸ್ ಆರ್ಗನ್ ಪ್ರೊಡ್ಯೂಸ್ ಆಗುತ್ತೆ, ಹಾಗೆ ಫಿಮೇಲ್ ಸೆಕ್ಸ್ ಆರ್ಗನ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಮೇಲ್ ಸೆಕ್ಸ್ ಆರ್ಗನನ್ನು ಆಂಥೆರಿಡಿಯಾ ಅಂತ ಕರೀತಾರೆ. ಆಂಥೆರಿಡಿಯಾಗಳಲ್ಲಿ ಆಂಥೆರೋಜಾಯ್ಡ್ ಪ್ರೊಡ್ಯೂಸ್ ಆಗುತ್ತೆ. ಆಂಥೆರೋಜಾಯ್ಡನ್ನೇ ಸ್ಪರ್ಮ್ಸ್ ಅಂತ ಕೂಡ ಕರೀತಾರೆ. ದೀಸ್ ಆಂಥೆರೋಜಾಯ್ಡ್ಸ್ ಆಲ್ಸೋ ಕಾಲ್ಡ್ ಆಸ್ ಸ್ಪರ್ಮ್ಸ್. ದೀಸ್ ಆರ್ ನಥಿಂಗ್ ಬಟ್ ದ ಸ್ಪರ್ಮ್ಸ್. Then these are biflagellated and motile. Biflagellated means bi means two, flagellated ಅಂದರೆ the cell possesses a flagella. ಟೂ ಫ್ಲಾಜೆಲ್ಲಗಳನ್ನು ಹೊಂದಿರುತ್ತೆ ಹಾಗೂ ಮೊಟೈಲ್ ಆಗಿ ಇರುತ್ತೆ. ದೀಸ್ ಆರ್ ದ ಮೊಟಿಲಿಟಿ ಸ್ಟ್ರಕ್ಚರ್, ಮೂಮೆಂಟನ್ನು ತೋರಿಸುತ್ತೆ. ಸೊ ವಿತ್ ದ ಹೆಲ್ಪ್ ಆಫ್ ದೀಸ್ ಬೈಫ್ಲಾಜೆಲೇಟೆಡ್ ಆರ್ ಟೂ ಫ್ಲಾಜೆಲ್ಲ, ದೀಸ್ ಕ್ಯಾನ್ ಸ್ವಿಮ್ along the water and reaches the egg. So female sex organ ಆರ್ಕಿಗೋನಿಯಾ ಈ ಥರ ಫ್ಲಾಸ್ಕ್ ಶೇಪ್ಡ್ ಆಗಿರುತ್ತೆ and within that the egg will be produced. This is non-motile and larger in size when compared to the male gamete. And an antherozoid fuses with egg to produce zygote. Zygote do not undergo reduction division immediately and they produce multicellular body called as sporophyte. ನೋಡಿ, ಆಂಥೆರೋಜಾಯ್ಡು ಎಗ್ ಜೊತೆಗೆ ಫ್ಯೂಸ್ ಆಗುತ್ತೆ. ಈ ಪ್ರೋಸೆಸ್ಸನ್ನು ಏನಂತ ಕರೀತಾರೆ? ಫರ್ಟಿಲೈಸೇಷನ್ ಅಂತಾರೆ. ಆಂಥೆರೋಜಾಯ್ಡ್ ಆರ್ ದಿಸ್ ಇಸ್ ಆಲ್ಸೋ ನೋನ್ ಆಸ್ ಸ್ಪರ್ಮ್ಸ್ ಫ್ಯೂಸಸ್ ವಿತ್ egg. This process, fusion process, is called as fertilization. ಈ ಫರ್ಟಿಲೈಸೇಷನ್ ಪ್ರೋಸೆಸ್ಸಿಂದ ಪ್ರೊಡ್ಯೂಸ್ ಆಗೋದು ಯಾವುದು ಸ್ಟ್ರಕ್ಚರು? ಝೈಗೋಟ್ ವಿಲ್ ಬಿ ಫಾರ್ಮಡ್. ಈ ಝೈಗೋಟು ಇಮಿಡಿಯೇಟ್ಲಿ ರಿಡಕ್ಷನ್ ಡಿವಿಷನ್ ಆಗೋದಿಲ್ಲ. ರಿಡಕ್ಷನ್ ಡಿವಿಷನ್ ಅಂದರೆ ಏನು? ದಿಸ್ ಇಸ್ ದ ಮಿಯೋಸಿಸ್. ಸೊ ಮಿಯೋಸಿಸ್ ಡಿವಿಷನ್ ಆಗೋದಿಲ್ಲ, ಬಟ್ ಆನ್ ದ ಗ್ಯಾಮೆಟೋಫೈಟ್ ಇಟ್ ಸೆಲ್ಫ್ a multicellular body will be produced by the zygote.
ಝೈಗೋಟಿಂದ ಮಲ್ಟಿಸೆಲ್ಲರ್ ಬಾಡಿ ಪ್ರೊಡ್ಯೂಸ್ ಆಗುತ್ತೆ, ಅದನ್ನೇ ಸ್ಪೋರೋಫೈಟ್ ಅಂತ ಹೇಳಿ ಕರೀತಾರೆ. ದೆನ್ this sporophyte is not free living because they attach to the photosynthetic gametophyte. ಗ್ಯಾಮೆಟೋಫೈಟಿಗೆ ಈ ಸ್ಪೋರೋಫೈಟು ಅಟ್ಯಾಚ್ ಆಗಿರುತ್ತೆ ಆ್ಯಂಡ್ ಡಿರೈವ್ಸ್ ನ್ಯೂಟ್ರಿಯೆಂಟ್ ಮೀನ್ಸ್ ದ ನ್ಯೂಟ್ರಿಷನ್, ಅದರಿಂದ ನ್ಯೂಟ್ರಿಯೆಂಟ್ಸನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಕೆಲವೊಂದು ಸೆಲ್ಸ್ ಸ್ಪೋರೋಫೈಟ್ಸಲ್ಲಿ ಮಿಯೋಸಿಸ್ ಡಿವಿಷನ್ ಆಗಿಬಿಟ್ಟು ಸ್ಪೋರ್ಸನ್ನು ಹ್ಯಾಪ್ಲಾಯ್ಡ್ ಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ಗಳು ಯಾವಾಗ ಫೇವರಬಲ್ ಕಂಡೀಷನ್ಸ್ ಅವೈಲಬಲ್ ಆಗುತ್ತೋ ಆಗ ಅದು ಜರ್ಮಿನೇಟ್ ಆಗಿ ಗ್ಯಾಮೆಟೋಫೈಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ದೀಸ್ ಆರ್ ಅಬೌಟ್ ದ ಜನರಲ್ ಫೀಚರ್ಸ್ ಆಫ್ ದ ಬ್ರಯೋಫೈಟ್ಸ್. ಒನ್ಸ್ ಅಗೇನ್ ನೋಡಿ, ಬ್ರಯೋಫೈಟ್ಸ್ grow in moist shady places and these require water for fertilization to complete their life cycle. ಹಾಗಾಗಿ ಬ್ರಯೋಫೈಟ್ಸ್ಗಳನ್ನು ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳಿ ಕರೀತಾರೆ. ಬ್ರಯೋಫೈಟ್ಸಲ್ಲಿ ಕ್ಸೈಲಮ್ ಮತ್ತು ಫ್ಲೋಯಮ್ ಅಂದರೆ ವ್ಯಾಸ್ಕುಲಾರ್ ಟಿಶ್ಯೂಸ್ ಇರೋದಿಲ್ಲ, ಹಾಗಾಗಿ ನಾನ್ ವ್ಯಾಸ್ಕುಲಾರ್ ಪ್ಲಾಂಟ್ಸ್ ಅಂತ ಹೇಳಿ ಕರೀತಾರೆ. ಗ್ಯಾಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಗ್ರೀನ್ ಆಗಿರುತ್ತೆ, ಫೋಟೋಸಿಂಥೆಟಿಕ್ ಆಗಿರುತ್ತೆ. ಗ್ಯಾಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಡಾಮಿನೆಂಟ್ ಫೇಸ್ ಆಗಿರುತ್ತೆ. ಆ್ಯಂಡ್ ದೆನ್ ಗ್ಯಾಮೆಟೋಫೈಟ್ ಈಸ್ ಥ್ಯಾಲಾಯ್ಡ್ ಇನ್ ನೇಚರ್, ಅಂದರೆ ಇದರಲ್ಲಿ ಟ್ರೂ ರೂಟ್, ಟ್ರೂ ಲೀಫ್ ಆ್ಯಂಡ್ ದ ಸ್ಟೆಮ್ ಸ್ಟ್ರಕ್ಚರ್ಸ್ ಆರ್ ಆಬ್ಸೆಂಟ್, ಬಟ್ ದೇ ಪೊಸೆಸ್ root-like, stem-like and the leaf-like structures. And these are dorsi-ventrally flattened, prostrate or erect, and they are attached to the substratum with the help of unicellular or multicellular rhizoids. These bryophytes reproduce through the vegetative mode or the sexual mode. So sexual reproduction ಆಗುವಾಗ ಗ್ಯಾಮೆಟೋಫೈಟು ಮೇಲ್ ಸೆಕ್ಸ್ ಆರ್ಗನ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ಅದನ್ನು ಆಂಥೆರಿಡಿಯಾ ಅಂತ ಕರೀತಾರೆ. ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ನ ಆರ್ಕೆಗೋನಿಯಾ ಅಂತ ಹೇಳಿ ಕರೀತಾರೆ. ಆಂಥೆರಿಡಿಯಾ ಆಂಥೆರೋಜಾಯ್ಡ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ಬೈಫ್ಲಾಜಿಲೇಟ್ ಆಗಿದ್ದು ಮೊಟೈಲ್ ಆಗಿರುತ್ತೆ. ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಅಂದರೆ ಆರ್ಕೆಗೋನಿಯಾ ಫ್ಲಾಸ್ಕ್ ಶೇಪ್ಡ್ ಆಗಿರುತ್ತೆ, ಹಾಗೂ ಇದು ಸಿಂಗಲ್ ಎಗ್ಗನ್ನು ಪ್ರೊಡ್ಯೂಸ್ ಮಾಡುತ್ತೆ. ದೀಸ್ ಆರ್ ನಾನ್ ಮೊಟೈಲ್ ಅಂದರೆ ಮೊಟಿಲಿಟಿ ಸ್ಟ್ರಕ್ಚರ್ ಇರೋದಿಲ್ಲ, ಮೂಮೆಂಟನ್ನು ತೋರಿಸೋದಿಲ್ಲ. ಆ್ಯಂಡ್ ಆಂಥೆರೋಜಾಯ್ಡ್ ಫ್ಯೂಸಸ್ ವಿತ್ ಎಗ್ ದಟ್ ಪ್ರೊಡ್ಯೂಸಸ್ ದ ಝೈಗೋಟು ಇಮಿಡಿಯೇಟಾಗಿ ಮಿಯೋಸಿಸ್ ಡಿವಿಷನ್ ಆಗೋದಿಲ್ಲ, ಆದರೆ ಅದು ಮಲ್ಟಿಸೆಲ್ಲರ್ ಪ್ಲಾಂಟ್ ಬಾಡಿನ ಪ್ರೊಡ್ಯೂಸ್ ಮಾಡುತ್ತೆ ಗ್ಯಾಮೆಟೋಫೈಟ್ ಮೇಲೇ. ಆ ಮಲ್ಟಿಸೆಲ್ಲರ್ ಬಾಡಿನ ಸ್ಪೋರೋಫೈಟ್ ಅಂತೇಳಿ ಕರೀತಾರೆ. ಮಲ್ಟಿಸೆಲ್ಲರ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಆಸ್ ಸ್ಪೋರೋಫೈಟ್. ದಿಸ್ ಇಸ್ ಸ್ಪೋರೋಫೈಟ್, ಇಟ್ ಈಸ್ ನಾಟ್ ದ ಫ್ರೀ ಲಿವಿಂಗ್, ಅಂದರೆ ಫ್ರೀ ಲಿವಿಂಗ್ ಡೈರೆಕ್ಟಾಗಿ ಸಬ್ಸ್ಟ್ರಾಟಮ್ಗೆ ಅಟ್ಯಾಚ್ ಆಗಿರಲ್ಲ, ಬಟ್ ದೀಸ್ ಆರ್ ಅಟ್ಯಾಚ್ ಟು ದ ಫೋಟೋಸಿಂಥೆಟಿಕ್ ಗ್ಯಾಮೆಟೋಫೈಟ್ ಮೇಲೆ ಅಟ್ಯಾಚ್ ಆಗಿರುತ್ತೆ. ಹಾಗೆ ಗ್ಯಾಮೆಟೋಫೈಟಿಂದನೇ ನ್ಯೂಟ್ರಿಯೆಂಟ್ಸನ್ನು ಡಿರೈವ್ ಮಾಡ್ಕೊಳ್ಳುತ್ತೆ. ಹಾಗೆ ಇಲ್ಲಿ ಸ್ಪೋರೋಫೈಟಲ್ಲಿ ಕೆಲವೊಂದು ಸೆಲ್ಗಳು ರಿಡಕ್ಷನ್ ಡಿವಿಷನ್ ಆಗಿಬಿಟ್ಟು ಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ದೀಸ್ ಸ್ಪೋರ್ಸ್ ಜರ್ಮಿನೇಷನ್ ಆಗಿ ಗ್ಯಾಮೆಟೋಫೈಟನ್ನು ನ್ಯೂ ಗ್ಯಾಮೆಟೋಫೈಟ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ದೀಸ್ ಆರ್ ಅಬೌಟ್ ದ ಜನರಲ್ ಫೀಚರ್ಸ್ ಆಫ್ ದ ಬ್ರಯೋಫೈಟ್ಸ್. ಹೀಗೆ ಗ್ಯಾಮೆಟೋಫೈಟಿಕ್ ಜನರೇಷನಿಂದ ಸ್ಪೋರೋಫೈಟಿಕ್ ಜನರೇಷನ್ and again the sporophytic generation to the gametophytic generation, alternation occurs between these two generations, hence it is called as alternation in generation. Bryophytes are divided into two classes. They are the liverworts and mosses. ಲಿವರ್ವರ್ಟ್ಸ್ಗೆ ರಿಷಿಯಾ ಮತ್ತು ಮಾರ್ಕ್ಯಾನ್ಶಿಯನ್ನ ಎಕ್ಸಾಂಪಲ್ ಕೊಡಲಾಗಿದೆ. ಫ್ಯುನೇರಿಯಾ ಮತ್ತು ಸ್ಫ್ಯಾಗ್ನಮನ್ನು ಮಾಸಸ್ಗೆ ಎಕ್ಸಾಂಪಲ್ ಕೊಡಲಾಗಿದೆ. ಸೊ ದ ಬ್ರಯೋಫೈಟ್ಸ್ ಆರ್ ಕ್ಲಾಸಿಫೈಡ್ ಇಂಟು two groups or the two classes. They are the liverworts and the mosses. Riccia and Marchantia are the examples for the liverworts, and the Funaria and Sphagnum are given as examples for the mosses. So given picture is the Riccia and this is the Marchantia. Both these grow, these are thallus structure, and these grow mat like on the
ಸಬ್ಸ್ಟ್ರಾಟಮ್ ಮೇಲೆ ಅಂದರೆ ಗ್ರೌಂಡ್ ಸರ್ಫೇಸ್ ಮೇಲೆ ಇದು ಏನಾಗಿರುತ್ತೆ ಮ್ಯಾಟ್ ಲೈಕ್ ಸ್ಟ್ರಕ್ಚರ್ ಥರ ಗ್ರೋ ಆಗಿರುತ್ತೆ ಕಂಟಿನ್ಯೂಸ್ಲಿ. ಹಾಗೂ ಇದು ಪ್ರಿಮಿಟಿವ್ ಬೋತ್ ಈಸ್ ಪೋಸಸ್ ಪ್ರಿಮಿಟಿವ್ ನೇಚರ್. ಬೋತ್ ದೀಸ್ ಅಂದರೆ ರಿಷಿಯಾ ಮತ್ತು ಮಾರ್ಕ್ಯಾನ್ಶಿಯಾಗಳು ಏನಾಗಿದೆ ದೀಸ್ ಆರ್ ಬಿಲಾಂಗ್ಸ್ ಟು ದ ಕ್ಲಾಸ್ liverworts. In the next session we are going to study several aspects of the liverworts and the mosses.